ಸಿನಿಮಾ ವಿಚಾರದಲ್ಲಿ ಕೆಲವು ಲೆಕ್ಕಾಚಾರಗಳು ಹೀಗೆ ಇರ್ತವೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸಿನಿಮಾ ಅನ್ನೋದೇ ಹಾಗೆ. ಒಂದು ಸಿನಿಮಾ ಮನಸ್ಸಿಗೆ ಹಿಡಿಸುತ್ತೆ ಅಂದರೆ ಒಂದು ಸಿನಿಮಾ ಅದಕ್ಕಿಂತಲೂ ಅದ್ಭುತ ಅಂತ ಅನಿಸ್ಬಿಡುತ್ತೆ. ಇಲ್ಲಿಗ ನಾನು ಹೇಳೋಕ್ಕೆ ಹೊರಟಿರುವಂಥ ವಿಷಯ ಕಾಟೇರ ಮತ್ತು ಮ್ಯಾಕ್ಸ್ ಸಿನಿಮಾಗಳ ಕ್ರೇಜ್ ಬಗ್ಗೆ. ವಿಷಯ ಇಷ್ಟೇ, ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದ ಆರ್ಭಟ ಈಗಲೂ ಕೂಡ ಮುಂದುವರೆದಿದೆ ಅಂತಂದರೆ ನೀವು ನಂಬಲೇಬೇಕು. ಕಳೆದ ವರ್ಷ ಕ್ರಿಸ್ಮಸ್ ಸಂಭ್ರಮದ ದಿನದಂದು ರಿಲೀಸ್ ಆಗಿದ್ದಂಥ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮನೋರಂಜನೆ ನೀಡಿತ್ತು. ಥಿಯೇಟರ್ನಲ್ಲಿ ಮ್ಯಾಕ್ಸು ನೋಡಿ ಕುಣಿದು ಕುಪ್ಪಳಿಸಿದಂತಹ ಜನರಿಗೆ ಸ್ಮಾಲ್ ಸ್ಕ್ರೀನ್ ಕೂಡ ಅಂಥದ್ದೊಂದು ಅವಕಾಶವನ್ನು ಈಗ ಕಲ್ಪಿಸಿಕೊಟ್ಟಿದೆ. ZEE5ನಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ. ಈಗಾಗಲೇ ಜಿ ಕನ್ನಡ ವಾಹಿನಿಯಲ್ಲಿ ಕೂಡ ಸಿನಿಮಾ ಪ್ರೀಮಿಯರ್ ಆಗಿದ್ದು ಬಹಳ ವಿಶೇಷ. ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಮ್ಯಾಕ್ಸ್ ನೋಡುಗರಿಗೆ ಖುಷಿ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಕೇವಲ ಒಂದೇ ರಾತ್ರಿಯಲ್ಲಿ ನಡೆಯುವ ಈ ಕತೆ ಸುದೀಪ್ ಫ್ಯಾನ್ಸ್ ಸೇರಿದಂತೆ ಸಿನಿಮಾ ಪ್ರೇಮಿಗಳನ್ನು ಸೀಟಿನ ತುದಿಗೆ ತಂದು ಕೂರಿಸಿತ್ತು. ಅದರಲ್ಲೂ ಸುದೀಪ್ ಅಭಿಮಾನಿಗಳಿಗಂತೂ ಪದೇ ಪದೇ ಈ ಸಿನಿಮಾವನ್ನು ನೋಡಿ ವಿಶೇಷವಾಗಿ ಪ್ರೋತ್ಸಾಹ ಮಾಡಿದರು. ಅಷ್ಟೇ ಅಲ್ಲ, ಸಿನಿಮಾ ಥಿಯೇಟ್ರ್ನಲ್ಲಿ ಕೆ ಶಿಳ್ಳೆ ಹಾಕಿದ್ರು ಕೂಡ. ಸಿನಿಮಾ ಆನ್ಲೈನಲ್ಲಿ ಲೀಕ್ ಆಗಿತ್ತು. ಆಗಲೂ ಕೂಡ ಜನ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಿದ್ದು ಮತ್ತೊಂದು ವಿಶೇಷ. ಮ್ಯಾಕ್ಸ್ ಕನ್ನಡ ಮಾತ್ರ ಅಲ್ಲ, ಅದು ತೆಲುಗು ತಮಿಳು ಭಾಷೆಗೂ ಕೂಡ ಡಬ್ ಆಗಿ ರಿಲೀಸ್ ಆಗಿತ್ತು. ಕರ್ನಾಟಕದಲ್ಲಿ ಈ ಚಿತ್ರ ಸುಮಾರು 50 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿತ್ತು ಅನ್ನೋ ಒಂದು ಅಂದಾಜಿದೆ. ಆದರೆ ಅಧಿಕೃತವಾಗಿ ಮ್ಯಾಕ್ಸ್ ಸಿನಿಮಾ ಟೀಮ್ ಈ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಇವರೆಲ್ಲರೂ ಕೂಡ ಈ ಸಿನಿಮಾದಿಂದ ಒಂದಿಷ್ಟು ಲಾಭ ಮಾಡ್ಕೊಂಡಿದ್ದಾರೆ ಅನ್ನೋದು ಸುಳ್ಳಲ್ಲ. ಜಿ ಸಂಸ್ಥೆ ಭಾರೀ ಮೊತ್ತಕ್ಕೆ ಈ ಮ್ಯಾಕ್ಸ್ ಸಿನಿಮಾದ ಡಿಜಿಟಲ್ ಹಾಗೂ ಸ್ಯಾಟಲೈಟ್ ರೈಟ್ಸನ್ನು ಪಡ್ಕೊಂಡಿದೆ ಅಂತೇಳಿ ಹೇಳಲಾಗ್ತದೆ. ಫೆಬ್ರವರಿ 15ರಂದು ಜಿ ಕನ್ನಡ ವಾಹಿನಿಯಲ್ಲಿ ಮ್ಯಾಕ್ಸ್ ಸಿನಿಮಾ ಪ್ರಸಾರ ಆಗಿತ್ತು. ಅಂದೇ ZTV ಏನು ಇದೆಯಲ್ಲ, ZEE5 OTTಗೆ ಕೂಡ ಇದು ಎಂಟ್ರಿ ಆಗಿತ್ತು. ಕೇವಲ 72 ಗಂಟೆಗಳಲ್ಲಿ 10 ಕೋಟಿ ಸ್ಟ್ರೀಮಿಂಗ್ ಮಿನಿಟ್ಸ್ ಕಂಪ್ಲೀಟ್ ಮಾಡೋ ಮೂಲಕ ದಾಖಲೆಯನ್ನು ಈ ಸಿನಿಮಾ ಬರೆದಿದೆ. ಸೊ ಒಟ್ಟಾರೆಯಾಗಿ ಜನ ಎಷ್ಟು ಹೊತ್ತು ಈ ಸಿನಿಮಾನ ನೋಡಿದ್ರು ಅನ್ನೋ ಲೆಕ್ಕ ಇದು. 2.5 ವರ್ಷದ ಹಿಂದೆ ಕೂಡ ವಿಕ್ರಾಂತ್ ಋಣ ರಿಲೀಸ್ ಆಗಿತ್ತು. ಅದು OTTಯಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ZEE5ನಲ್ಲೇ ಸ್ಟ್ರೀಮಿಂಗ್ ಆಗಿದ್ದಂಥ ಈ ಸಿನಿಮಾ ಕೇವಲ 24 ಗಂಟೆಗಳಲ್ಲಿ 50 ಕೋಟಿ ಸ್ಟ್ರೀಮಿಂಗ್ ಮಿನಿಟ್ಸ್ನ ವೀಕ್ಷಣೆ ಕಂಪ್ಲೀಟ್ ಮಾಡಿತ್ತು ಅನ್ನೋ ಲೆಕ್ಕಾಚಾರ ಇತ್ತು. ಸೊ ZEE5ನಲ್ಲೇ ಬಂದಿದ್ದಂಥ ದರ್ಶನ್ ನಟನೆಯ ಕಾಟೇರ ಸಿನಿಮಾ 5 ದಿನಗಳಲ್ಲಿ 10 ಕೋಟಿ ಸ್ಟ್ರೀಮಿಂಗ್ ಮಿನಿಟ್ಸ್ ವೀಕ್ಷಣೆ ಪೂರೈಸಿತ್ತು. ಹಾಗೆ ನೋಡಿದ್ರೆ ಕಾಟೇರ ಚಿತ್ರವನ್ನು ಜನ ಚಿತ್ರಮಂದಿರದಲ್ಲಿ ಅತಿ ಹೆಚ್ಚು ನೋಡಿ ಹೊಸ ದಾಖಲೆಯನ್ನು ಕೂಡ ಬರೆದಿದ್ರು. ಅದು ಎಲ್ರಿಗೂ ಗೊತ್ತು. ಸದ್ಯ ಮ್ಯಾಕ್ಸ್ ಚಿತ್ರದ ವಿಚಾರದಲ್ಲಿ ಸುದೀಪ್ ಅಭಿಮಾನಿಗಳು ಕಾಲರ್ ಎತ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕಂದರೆ ಕೇವಲ 72 ಗಂಟೆಗಳಲ್ಲಿ ಮ್ಯಾಕ್ಸ್ ಸಿನಿಮಾ 10 ಕೋಟಿ ಸ್ಟ್ರೀಮಿಂಗ್ ಮಿನಿಟ್ಸ್ ಮಾಡಿದೆ ಅಂಥೇಳಿ ಏನು ಖುಷಿಯಿಂದ ಬೀಗ್ತಾ ಇದ್ದಾರೆ. ZEE5 ಕನ್ನಡ ಏನು ವಾಹಿನಿ ಇದೆ, ಅದು ಅಧಿಕೃತವಾಗಿ ಈ ಬಗ್ಗೆ ತಮ್ಮ ಟ್ವಿಟರ್ನಲ್ಲಿ ಮಾಹಿತಿನ ಹಂಚಿಕೊಂಡಿದೆ. ಈ ದಾಖಲೆ ಮಾಡೋದಕ್ಕೆ ಕಾಟೇರ ಸಿನಿಮಾ 5ರಿಂದ 6 ದಿನ ಸಮಯ ತಗೊಂಡಿತ್ತು. ಆದರೆ ಮ್ಯಾಕ್ಸ್ ಕೇವಲ 72 ಗಂಟೆಯಲ್ಲಿ ಮಾಡಿದೆ ಅಂತ ಹೇಳಲಾಗ್ತಿದೆ. ಆದರೆ ತೆಲುಗು ಮತ್ತು ತಮಿಳು, ಮಲಯಾಳಂ ಭಾಷೆಗಳಲ್ಲೂ ಡಬ್ಬಾಗಿತ್ತು. ಹಾಗಾಗಿ ZEE5ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೊ ಆ ಭಾಷೆಯಲ್ಲಿ ಉತ್ತಮ ವೀಕ್ಷಣೆ ಕಂಡಿದೆ ಅನ್ನೋದು ಜಿ ವಾಹಿನಿಯವರ ಹೇಳಿಕೆ. ಮ್ಯಾಕ್ಸು ಪಕ್ಕಾ ಆ್ಯಕ್ಷನ್ ಥ್ರಿಲ್ಲರ್ ಇರ್ತಕ್ಕಂಥ ಸಿನಿಮಾ. ಸೊ ಸುದೀಪ್ ಕನ್ನಡ ಮಾತ್ರವಲ್ಲ, ಪರಭಾಷೆಯಲ್ಲೂ ಎಲ್ರಿಗೂ ಗೊತ್ತು. ಹಾಗಾಗಿ ಬೇರೆಯ ಭಾಷಿಕರು ಕೂಡ ಈ ಸಿನಿಮಾನ ನೋಡಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ತಂದುಕೊಟ್ರು. ಸೊ ಹಾಗಾಗಿ ಬಹಳ ಬೇಗ 10 ಕೋಟಿ ಸ್ಟ್ರೀಮಿಂಗ್ ಮಿನಿಟ್ಸ್ ವೀಕ್ಷಣೆ ಆಗಿದೆ ಅಂಥೇಳಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸು ಈಗ ತಿರುಗೇಟನ್ನು ನೀಡ್ತಾ ಇದ್ದಾರೆ. ಕಾಟೇರ ಸಿನಿಮಾ ಕೂಡ ತೆಲುಗು ತಮಿಳಿಗೆ ಡಬ್ಬಾಗಿತ್ತು. ಸೊ ZEE5 OTTಗೆ ಬಂದಿತ್ತು. ಆದರೆ 2 ತಿಂಗಳು ತಡವಾಗಿತ್ತು. ಕನ್ನಡದಲ್ಲಿ ಮಾತ್ರ ಮೊದಲು ಸ್ಟ್ರೀಮಿಂಗನ್ನು ಆರಂಭಿಸಿತ್ತು. ಒಟ್ಟಾರೆ ಮ್ಯಾಕ್ಸ್ ಸಿನಿಮಾ OTTಯಲ್ಲಿ ಕೂಡ ಸದ್ದು ಮಾಡ್ತಾ ಇರೋದು ಸುದೀಪ್ ಫ್ಯಾನ್ಸಿಗೆ ಸಾಕಷ್ಟು ಖುಷಿಯಾಗಿದೆ. ಚಿತ್ರಮಂದಿರದಲ್ಲಿ ಮ್ಯಾಕ್ಸ್ ನೋಡಿದವರಂತೂ ಮತ್ತೆ OTTಯಲ್ಲಿ ಕೂಡ ಈ ಸಿನಿಮಾನ ನೋಡಿ ಸಂಭ್ರಮ ಪಡ್ತಾ ಇದ್ದಾರೆ.